ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಬರ್ರಿ. ಇವತ್ತು ಗುರುವಾರ ಬೆಳಗ್ಗೆ 7 ಗಂಟೆ ಆಗೈತೆ ನೋಡ್ರಿ ಟೈಮ್. ಇವಾಗಂತೂ ಜಲ್ದಿನೇ ಬಿಸಿಲು ಸ್ಟಾರ್ಟ್ ಆಗ್ಬಿಡ್ತೈತ್ರಿ. 7 ಗಂಟೆಗೆ ಎಷ್ಟು ಬಿಸಿಲು ಸ್ಟಾರ್ಟ್ ಆಗೈತೆ ನೋಡ್ರಿ. 8 ಗಂಟೆಗಂತೂ ಫುಲ್ ಏನು ಅಂತಾರಲ್ಲ, ಹೊರಗಡೆ ಹೋದರೆ ಮೈಯೆಲ್ಲ ಉರ್ಯಾಕೆ ಸ್ಟಾರ್ಟ್ ಆಗುತ್ತಾ ಅಷ್ಟು ಬಿಜಾಪುರ ಒಳಗಂತೂ ಬಿಸಿಲು ಐತೆ ನೋಡ್ರಿ. ಈಗಿದ್ರೆ ನಾಷ್ಟಕ್ಕೆ ನಾನು ಸಾಬುದಾನಿ ಮಾಡ್ಬೇಕಂತೇಳಿ ಬಟಾಟಿ ಕಟ್ ಮಾಡಿ ಇಟ್ಟಿದ್ದೀನಿ ರೀ, ಮತ್ತು ಸ್ವಲ್ಪ ಮೆಣಸಿನ್ಕಾಯಿನೂ ಕಟ್ ಮಾಡಿ ಇಟ್ಟಿದ್ದೀನಿ. ನಾನು ಆ್ಯಕ್ಚುಲಿ ಸಾಬುದಾನಿ ಹಪ್ಪಳ ಮಾಡ್ಬೇಕಂತೇಳಿ ನೆನೆಸಿಟ್ಟಿದ್ದು. ನಾಷ್ಟಕ್ಕೆ ತಾನು ಅದನ್ನೇ ಮಾಡ್ರಿ ಮಮ್ಮಿ ಅಂತ ಅಂದ್ಕೂಡಲೇ ಅದನ್ನೇ ಮಾಡಕ್ಕಂತೀನಿ ನೋಡ್ರಿ. ಅಂದರೆ ಸಣ್ಣ ಸಾಬುದಾನಿ ಅದ ಇವು. ಆ್ಯಕ್ಚುಲಿ ಈ ರೀತಿ ಸಾಬುದಾನಿ ಮಾಡೋಕ್ಕೆ ಸ್ವಲ್ಪ ದಪ್ಪನ ಸಾಬುದಾನಿ ಬಳಸ್ಬಿಟ್ರೆ ಬೆಸ್ಟ್ ಆಗುತ್ತೆ. ಆದ್ರೂ ಹೆಂಗೆ ಬರುತ್ತೆ ನೋಡೋಣ ಅಂತೇಳಿ ಮಾಡಾಕತ್ತೀನಿ ನೋಡ್ರಿ. ಅದ್ರ ಸ್ವಲ್ಪ ಅದು ಗಂಟು ಥರ ಆಗಿತ್ತು, ಅಂದ್ರೆ ಜಲ್ದಿ ಬೆಂದ್ಬಿಡ್ತೈತಲ್ರಿ ಈ ರೀತಿ ಸಣ್ಣ ಸಾಬುದಾನಿ. ಈಗಿದ್ರೆ ಬಟಾಟಿನೂ ಕಟ್ ಮಾಡಿ ಇಟ್ಟಿದ್ದೀನಿ, ಮತ್ತು ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಶೇಂಗಾನ ಹುರಿದು ಎತ್ತಿ ಇಟ್ಟಿದ್ದೀನಿ ರೀ. ಒಗ್ಗರಣೆಗಿದ್ರೆ ಜೀರಿಗೆ, ಸಾಸಿವೆ, ಮೆಣಸಿನ್ಕಾಯಿ ಮತ್ತು ಕಟ್ ಮಾಡಿದ್ದ ಬಟಾಟಿ ರೀ. ಆ್ಯಕ್ಚುಲಿ ಇದು ಕುದಿಸ್ಬಿಟ್ಟು ಸ್ವಲ್ಪ ಬಿರುಸಾಗಿ ಒಂದು 80% ಕುದಿಸ್ಕೊಂಡು ಕಟ್ ಮಾಡಿ ಹಾಕಿಬಿಟ್ರೆ ಜಲ್ದಿ ಆಗುತ್ತೆ. ಆದರೆ ನಾವು ಈ ರೀತಿ ಬಟಾಟಿ ಸ್ವಲ್ಪ ಬೆನ್ಸ್ಕೋಬೇಕಂದ್ರೆ ಟೈಮ್ ಜಾಸ್ತಿ ಹಿಡಿಯುತ್ತೆ. ಅಂದರೆ ಅದು ಹಸಿದಿರುತ್ತಲ್ಲ, ಬೆನ್ಸಾಕ ಸ್ವಲ್ಪ ಟೈಮ್ ಹಿಡಿತೈತ್ರಿ. ಹಾಗಾಗಿ ಒಗ್ಗರಣೆಗೆ ಬಟಾಟಿ ಹಾಕಿಬಿಟ್ಟು ಕರ್ಬೇವು ಸೊಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಒಂದು 3 ರಿಂದ 4 ನಿಮಿಷ ಚಲೋತ್ನಾಗೆ ಬಟಾಟಿ ಎಣ್ಣೆ ಒಳಗೆ ಹುರ್ಕೋಬೇಕಾಗುತ್ತೆ ನೋಡ್ರಿ. ಆದಷ್ಟು ಸ್ವಲ್ಪ ಎಣ್ಣೆ ಕಮ್ಮಿ ಬಳಸೋದನ್ನೇ ಬೆಸ್ಟ್ ಅಂತ ಅನ್ಸುತ್ತೆ. ಇತ್ತೀಚೆಗೆ ಅಂತೂ ಜಾಸ್ತಿ ಎಣ್ಣೆ ತಿನ್ನೋದ್ರಿಂದನೇ ಜಾಸ್ತಿ ಕಾಯಿಲೆಗಳು ಬರ್ತಾವಂತ ಹೇಳ್ತಾರೆ. ಹಾಗಾಗಿ ನಾನು ಸ್ವಲ್ಪ ಆದಷ್ಟು ಕಮ್ಮಿನೇ ಬಳಸ್ತೀನಿ ರೀ. ಈಗಿದ್ರೆ ಬಟಾಟಿ ಎಲ್ಲ ಚಲೋತ್ನಾಗ ಮಿಕ್ಸ್ ಮಾಡಿ ಮುಚ್ಚಿಟ್ಟಿದ್ದೀನಿ ರೀ. 1-2 ನಿಮಿಷ ಚಲೋತ್ನಾಗ ಬೆನಿಲ್ಲ ಅಂಥೇಳಿ. ಅಂದ್ರೆ ಮುಚ್ಚಿಟ್ಬಿಟ್ರೆ ಜಲ್ದಿ ಬೆನಿತಾವಲ್ರಿ ಬಟಾಟಿ ಹಸಿದು ಹಾಕಿದ್ದು. ಹಾಗಾಗಿ ನಮ್ಮ ಮನೆಯವರು ಈ ಕಡೆ ದೇವ್ರ ಪೂಜೆನೂ ಮುಗಿಸ್ಯಾರ ನೋಡ್ರಿ. ಈಗಿದ್ರೆ ಬಟಾಟಿ ಮುಚ್ಚಿಟ್ಟಿದ್ದೀವಲ್ರಿ, 1-2-3 ನಿಮಿಷ ಮುಚ್ಚಿಟ್ಟು ಕೂಡಲೇ ಚಲೋತ್ನಾಗ ಒಂದ್ಸಲ ಮತ್ತು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬೆಂದಾವಿಲ್ಲ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ನೆನೆಸಿಟ್ಟಿದ್ದ ಸಾಬುದಾನಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ರೀತಿ ಸಣ್ಣ ಸಾಬುದಾನಿ ಇಂಥವಲ್ಲ ಹಾಕಿದ ಕೂಡಲೇ ಏನಂತಾರೆ ಗಂಟಾಗಕ್ಕೆ ಸ್ಟಾರ್ಟ್ ಆಗ್ಬಿಡ್ತೈತ್ರಿ. ಜಾಸ್ತಿ ನೆನೆಸಾಕೆ ಹೋಗ್ಬಾರ್ದು ಇವನು. ಅಂದರೆ ರಾತ್ರಿನೇ ನೆನೆಸಿಟ್ಟಿದ್ದಲ್ಲ, ಅದಕ್ಕೆ ಹಿಂಗಾಯ್ತೇನೋ ಗೊತ್ತಿಲ್ಲ. ಫಸ್ಟ್ ಟೈಮ್ ಈ ರೀತಿ ಆಗಿತ್ತು. ನಮ್ಮ ಮನೆಯವ್ರು ಏನಂತಾರಪ್ಪ ಅಂತ ಅನ್ಕೊಳಕತ್ತಿದ್ದೆ, ಆದ್ರೂ ಇಲ್ಲ ಚಲೋ ಆಗೈತೆ ಅಂತ ತಿಂದರು. ಅಂದರೆ ಟೇಸ್ಟ್ ಆಗೈತೆ ರೀ. ಆದ್ರೆ ನೋಡಕ್ಕೆ ಮಾತ್ರ ಈ ರೀತಿ ಗಂಟು ಥರ ಅನ್ಸಾಕತ್ತಿತ್ತು, ಅಂದ್ರೆ ಜಿಗಟ್ ಥರ ಅನ್ಸಾಕತ್ತೈತ್ರಿ. ಯಾವಾಗಲೂ ಈ ರೀತಿ ಸಣ್ಣ ಸಾಬುದಾನಿ ಬಳಸ್ಬಿಟ್ಟು ಈ ರೀತಿ ಸಾಬುದಾನಿ ಮಾಡಬೇಕಂದ್ರೆ 1 ತಾಸು ಒಳಗಡೆ ನೆನೆಸ್ಬಿಟ್ಟು ಮಾಡ್ಬೇಕು ನೋಡ್ರಿ. ಇವು ಜಲ್ದಿ ನೆಂದ್ಬಿಡ್ತಾವೆ, ಜಾಸ್ತಿ ಟೈಮ್ ಬೇಕಾಗಿಲ್ಲ ರೀ. ಅಂದರೆ ದಪ್ಪನ ಸಾಬುದಾನಿ ಏನೈತಲ್ಲ, ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಮಾಡಿಬಿಟ್ರೆ ಮಸ್ತ್ ಬರ್ತಾವೆ. ಆದರೆ ಈ ರೀತಿ ಇದ್ದಿದ್ದನ್ನು ಒಂದು ಅರ್ಧ ತಾಸು ಅಥವಾ 1 ತಾಸು ನೆನೆಸ್ಬಿಟ್ರೆ ಸಾಕಾಗುತ್ತೆ. ಈಗಿದ್ರೆ ನಾನು ಹೆಂಗಾಗುತ್ತಾ ಹಂಗೆ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಅದನ್ನ ಸಾಬುದಾನಿ ಹಾಕಿ ಮತ್ತು ಶೇಂಗಾದ ಪುಡಿ ಮತ್ತು ಸ್ವಲ್ಪ ನಿಂಬೆಹಣ್ಣು ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿ ಕೊಟ್ಟೆ ರೀ. ಟೇಸ್ಟ್ ಆಗಿತ್ತು. ಆದರೆ ಈ ರೀತಿ ಆಗಕತ್ತಿತ್ತು ನೋಡ್ರಿ, ಎಲ್ಲ ಜಿಗಟ್ ಥರ. ಇದು ಸಾಬುದಾನಿ ಏನೈತಲ್ಲ, ಹಪ್ಪಳ ಮಾಡೋಕ್ಕೆ ಮತ್ತು ಸಾಬುದಾನಿ ವಡ ಮಾಡೋಕ್ಕೆ, ಪಾಯಸ ಮಾಡೋಕ್ಕೆ ಬಳಸಬೇಕು, ಮಸ್ತ್ ಆಗುತ್ತೆ. ಆದರೆ ಈ ರೀತಿ ಸಾಬುದಾನಿ ಉಸುಳಿ ಅಂತೀವಿ ಮಾಡೋಕ್ಕೆ ದಪ್ಪು ಸಾಬುದಾನಿನೇ ಬೆಸ್ಟ್ ನೋಡ್ರಿ. ಎಲ್ಲ ರೆಡಿ ಮಾಡಿಬಿಟ್ಟು ನಮ್ಮ ಮನೆಯವರಿಗೆ ಹಾಯ್ಕೊಡಾಕಂತೀನಿ. ಅವರು ತಿನ್ನೋ ಮಟ್ಟ ಏನಂತಾರಪ್ಪ ಅಂತ ಅನ್ಸಾಕತ್ತಿತ್ತು. ಅಂದರೆ ಇಷ್ಟ ಆಗಿಬಿಟ್ರೆ ತಿಂತಾರೆ, ಇಲ್ಲಾಂದ್ರೆ ಅಂತೇಳಿ ಇಟ್ಟು ಹೋಗ್ಬಿಡ್ತಾರಲ್ಲ. ಹಾಗಾಗಿ ಹಾಕ್ಕೊಡೋ ತನಕ ಹಾಗೆ ಅನ್ಸಾಕತ್ತಿತ್ತು. ಹಾಕ್ಕೊಟ್ಮೇಲೆ ಇಲ್ಲ ಚಲೋ ಆಗೈತಿ, ಟೇಸ್ಟ್ ಆಗೈತೆ ಅಂತಂದ್ರು. ಹಾಗಾಗಿ ಅವರಿಗೆ ಹಾಕಿಕೊಟ್ಟು ಎಲ್ಲರಿಗೆ ಹಾಕ್ಕೊಟ್ಟೆ ರೀ. ನಾನು ಅದನ್ನೇ ತಿಂದೆ ರೀ. ಅಂದರೆ ಉಪವಾಸ ಇದ್ದಾಗೂ ತಿನ್ಬೋದಲ್ಲ ಇದು. ಅದಕ್ಕೆ ನಾನು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಏನೂ ಹಾಕಿದ್ದಿಲ್ಲ. ಹಾಗಾಗಿ ಎಲ್ಲರಿಗೆ ಹಾಕಿಕೊಟ್ಟು ನಾನು ತಿಂದ್ಬಿಟ್ಟು ಈಗಿದ್ರೆ ಅದು ನಿನ್ನೆ ಮಾಡಿಟ್ಟಿದ್ದ ಬಾಪಾದೊಯ್ ನಮ್ಮ ತನಗೆ ಟೇಸ್ಟ್ ಮಾಡಿ ಹೋಗತ್ತಮ್ಮ ಕಾಲೇಜ್ಗಂತೇಳಿ ತನಗೆ ನಿಂದ್ರಿಸ್ಕೊಂಡು ನಿಂತಿದ್ದೆ ನೋಡ್ರಿ. ಅವನು ಇನ್ನೂ ಬರ್ಕಂತ ಕುಂತಾನು, ಆದರೆ ತನು ಕಾಲೇಜ್ಗೆ ಹೊಂಟಿದ್ಲು. ಅದಕ್ಕೆ ಟೇಸ್ಟ್ ಮಾಡಿ ಹೋಗತ್ನಿಂದ್ರಮ್ಮ ಅಂತ ಅಂದ್ಕೂಡಲೇ ನಾನು ಈ ರೀತಿ ತೆಗೆದು ನೋಡ್ರಿ. ತೆಗೊಂಬಂದಾಗೆಲ್ಲ ಅದು ಒಳ್ಕೊಂಡ್ಬಿಟ್ಟು ಆಲ್ರೆಡಿ ರೆಸಿಪಿನ ನಾನು ಶೇರ್ ಮಾಡ್ಕೊಂಡಿದ್ದೆ ಅಲ್ರಿ. ಅದಕ್ಕಾಗಿ ಇದು ಅದು ಹಿಂದಿನ ದಿವ್ಸದಿಂದ ವಿಡಿಯೋ ಅಲ್ಲ, ಇದು ನೆಕ್ಸ್ಟ್ ಡೇ ದಿವ್ಸದಿಂದ ವಿಡಿಯೋ. ಹಂಗಾಗಿ ತನೋ ಟೇಸ್ಟ್ ಮಾಡಿಬಿಟ್ಟು ಕಾಲೇಜ್ಗೆ ಹೊಂಟಾವ ನೋಡ್ರಿ. ಬಂದ ಕೂಡಲೇ ತಿಂತೀನಿ ಮಮ್ಮಿಗೆ ಟೈಮ್ ಆಗೈತೆ ಅಂತ ನಮ್ಮ ಮನೆಯವರು ಟೇಸ್ಟ್ ಮಾಡಿದ್ರು, ಚಲೋ ಆಗೈತೆ ಅಂತೇಳಿ ಅವರು ಕಾಲೇಜ್ಗೆ, ಅಂದರೆ ನಮ್ಮ ಮನೆಯವರು ತನೋ ಕಾಲೇಜ್ಗೆ ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ. ಮನಗಿದ್ರೆ ಬಿಟ್ಟು ಹೊಂಟಾರೆ ನೋಡ್ರಿ, ನೀನು ನಡ್ಕೊತ ಹೋಗಂತೇಳಿ. ಯಾಕಂದರೆ ಅವನು ಬರ್ಕೊಂತ ಕುಂತಿದ್ದ, ಇನ್ನೂ ಲೇಟ್ ಆಗುತ್ತಂತ. ಹಾಗಾಗಿ ತನ್ನೊಂದು ಕಾಲೇಜ್ಗೆ ಲೇಟ್ ಆಗುತ್ತೆ, 8:30 ಗಂಟೆಗೆ ಕಾಲೇಜ್ ಒಳಗೆ ಇರಬೇಕಲ್ರಿ. ಹಾಗಾಗಿ ತನಗೆ ಬಿಟ್ಬಿಟ್ಟು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದರು. ಇದ್ರೆ 8:30 ಹೋದಾರಿ. ಈಗಿದ್ರೆ ನಾನು ಸಾಬುದಾನಿ ಹಪ್ಪಳ ಮಾಡ್ಬೇಕಂತೇಳಿ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಆ್ಯಕ್ಚುಲಿ ಅಷ್ಟು ನಾನು ಅರ್ಧ kg ನೆನೆಸಿದ್ದೆ ರೀ ಸಾಬುದಾನಿ ಹಪ್ಪಳ ಮಾಡ್ಬೇಕಂತೇಳಿ. ಸ್ವಲ್ಪ ಸಾಬುದಾನಿ
ಮಾಡಿಕೊಟ್ಟೆಲ್ಲ, ಹಾಗಾಗಿ ಅರ್ಧದಷ್ಟೇ ಇಟ್ಕೊಂಡಿದ್ದೆ. ಅದನ್ನೇ ಈಗ ಹಪ್ಪಳ ರೆಡಿ ಮಾಡಕ್ಕಂತೀನಿ ನೋಡಿರಿ. ಈ ರೀತಿ ಹಪ್ಪಳ ಏನೈತಿಲ್ಲ ನಮ್ಮ ಕಡೆ ಸುರ್ಗಿ ಒಳಗೆ ಕೊಡ್ತಾರೆ ನೋಡಿರಿ. ಅಂದರೆ ಮದುವೆ ಒಳಗೆ ಸುರ್ಗಿ ಸಾಮಾನು ಅಂತೇಳಿ ಕೊಡ್ತಾರಲ್ಲ, ಅಂದ್ರೆ ಬಾಂಡೆ ಆಗಲಿ ಮತ್ತು ಈ ರೀತಿ ಅವು ಏನಂತಾರು ಒಟ್ಟು ಬಾಂಡೆ ಸಾಮಾನು ಮತ್ತು ಈ ರೀತಿ ಹಪ್ಪಳ, ಕುರುಡಿಗೆ, ಶಂಡಿಗೆ ಏನೇನೋ ಮಾಡಿ ಕೊಡ್ತಾರೆ. ನಮಗೂ ಸಣ್ಣ ಅಂದ್ರೆ ಮದುವೆ ಮಾಡಿದಾಗ ಮಾಡಿ ಕೊಟ್ಟಿದ್ರು. ಅಂದರೆ ರಿಲೇಟಿವ್ಸ್ ಒಳಗಾಗಲಿ ಮತ್ತು ಬಾಜು ಮನೆಯವರಾಗಲಿ ಎಲ್ಲರೂ ಕೂಡಿಬಿಟ್ಟು ಮದುವೆ ಐತೆ ಅಂದರೆ ಈ ರೀತಿ ಹಪ್ಪಳಗಳು ಮತ್ತು ಶಂಡಿಗೆ, ಕುರುಡಿಗೆ ಮತ್ತು ಏನೇನೋ ಅದಾವ್ರಿ. ಅಂದರೆ ಸೌತಿ ಬೀಜ ಏನೇನೋ ಅಂತಾರೆ ಇಷ್ಟಿಷ್ಟೆಲ್ಲ ಮಾಡಿಬಿಟ್ಟು ಕಲರ್ ಹಾಕಿ ಪ್ಯಾಕೆಟ್ ಮಾಡಿ ಸುರ್ಗಿ ಸಾಮಾನೊಳಗೆ ನಮ್ಮ ಕಡೆ ಕೊಡ್ತಾರೆ. ನಿಮ್ಮ ಕಡೆನೂ ಕೊಡ್ತಾರೇನಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ನಮ್ಮ ಮದುವೆ ಒಳಗೂ ಕೊಟ್ಟಿದ್ರು. ಅಂದ್ರೆ ನನಗೇನು ಮಾಡೋಕೆ ಬರ್ತಿತ್ತಿಲ್ಲ ರೀ ಅವಾಗ. ಅಂದರೆ ಈಗ ನಾನು ಸ್ವಲ್ಪ ಕಲ್ತಿದ್ದಷ್ಟೆ. ಈ ರೀತಿ ಹಪ್ಪಳ ಮಾಡಿಬಿಟ್ರೆ ನೋಡೋಕೆ ಮಸ್ತ್ ಅನಿಸ್ತಾವ್ರಿ, ತಿನ್ನಕ್ಕಂತೂ ಬಾಯಾಗಿಟ್ರೆ ಹಂಗೆ ಕರ್ಗೆ ಬಿಡ್ತಾವೆ. ಅಂದರೆ ದಪ್ಪ ಸಾಬುದಾನಿ ಬಳಸಿ ಮಾಡೋಕ್ಕಿಂತ ಈ ರೀತಿ ಸಣ್ಣಗೆ ಸಾಬುದಾನಿ ಬರುತ್ತಲ್ಲ ಅದನ್ನ ಬಳಸ್ಬಿಟ್ಟು ಮಾಡಿಬಿಟ್ರೆ ಭಾಳ ಸಾಫ್ಟಾಗಿ ಬರ್ತಾವೆ. ಹಾಗಾಗಿ ಅದನ್ನೇ ರೆಡಿ ಮಾಡಾಕಂತೀನಿ ನೋಡಿರಿ. ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತ ಆರೆಂಜ್ ಮತ್ತು ಗ್ರೀನ್ ಕಲರೇ ಮನೆ ಒಳಗಿತ್ತ ನೆನೆಸಿಟ್ಟಿದ್ದ ಸಾಬುದಾನಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಸಪ್ರೇಟಾಗಿ ಮಾಡ್ಕೊಂಬಿಟ್ಟು ಕಲರ್ ಮಿಕ್ಸ್ ಮಾಡಿ ಈ ರೀತಿ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾವು ಇಡ್ಲಿ ಎಲ್ಲ ಹೆಂಗೆ ಮಾಡ್ಕೊತೀವಲ್ರಿ ಅದೇ ರೀತಿ ಸ್ಟೀಮ್ ಒಳಗೆ ಬೆನ್ಸ್ಕೋಬೇಕು. ಜಾಸ್ತಿ ಏನು ಬೇಕಾಗಿಲ್ಲ ರೀ ಟೈಮ್ ಬೆನ್ಯಾಕೆ. 2 ರಿಂದ 3 ನಿಮಿಷ ಒಳಗಡೆ ಬೆಂದ್ಬಿಡ್ತಾವ್ರಿ. ಅಂದ್ರೆ ಪಟ್ಟಂತೆ ಬೆನಿತಾವೆ. ಅಂದ್ರೆ ತೆಗೆದು ಒಣಗಿಸಾಕ ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡಿರಿ. ಈಗಿದ್ರೆ 2 ರಿಂದ 3 ನಿಮಿಷ ಮುಚ್ಚಿಟ್ಬಿಟ್ರೆ ಆಯಿತು. ಎಷ್ಟು ಜಲ್ದಿ ಬೆಂದ್ಬಿಡ್ತಾವೆ ನೋಡಿರಿ. ಅಂದರೆ ತೆಳ್ಳಗಿರ್ತಾವಲ್ಲ, ಜಸ್ಟ್ ಒಂದು 3 ನಿಮಿಷ ಒಳಗಡೆ ಬೆಂದ್ಬಿಡ್ತಾವೆ. ಈಗ ಎಲ್ಲ ಪ್ಲೇಟನ್ನು ಎತ್ತಿಟ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಒಂದು ಚಮಚ ಅಥವಾ ಕಚ್ಚಿ ಈ ರೀತಿ ಅದು ಬರುತ್ತಲ್ಲ ಅದರಿಂದ ತೆಗೆದ್ಬಿಟ್ಟು ಪ್ಲೇಟಿಗೆ ಹಾಕ್ಬೇಕು ನೋಡಿರಿ. ಅಂದರೆ ನೀವು ಪ್ಲಾಸ್ಟಿಕ್ ಸೀಟ್ ಮೇಲೆ ಅದನ್ನು ಹಾಕ್ಬೋದು ಈ ರೀತಿ ಒಂದು ಪ್ಲೇಟಿಗೆ. ಅಥವಾ ನಾನು ಪರಾತ್ ತೊಗೊಂಡಿನಿಲ್ಲಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಅದನ್ನ ಈ ರೀತಿ ತೆಗೆದ್ಬಿಟ್ಟು ಒಣಗ್ಸಕ್ಕೆ ಹಾಕ್ಬೇಕು ನೋಡಿರಿ. ಕೈ ಹಚ್ಬಿಟ್ರೆ ಕೈಗೆಲ್ಲ ಅಂಟ್ಕೊಂಡ್ಬಿಟ್ಟು ಹಾಗಾಗಿ ಒಂದು ಚಮಚ ಅಥವಾ ಈ ರೀತಿ ಬರುತ್ತಲ್ಲ ಅದರಿಂದ ತೆಗೆದ್ಬಿಟ್ಟು ಒಣಗಿಸಕ್ಕೆ ಹಾಕ್ಬೇಕು ನೋಡಿರಿ. ಆ್ಯಕ್ಚುಲಿ ಇದು ಬಿದಿರಿನ ಬುಟ್ಟಿ, ಬಿದಿರಿನ ಮರದ ಮೇಲೆ ಹಾಕಿಬಿಟ್ರೆ ಜಲ್ದಿನೂ ಒಣಗ್ತಾವೆ ಮತ್ತು ಈಚೆಗೆ ಬಂದುಬಿಡ್ತಾವ್ರಿ. ನಾನು ಹಾಗೆ ಮಾಡಿದ್ದು, ಸ್ವಲ್ಪ ಇದ್ರೊಳಗೆ ಹಾಕಿದ್ದು ಆಮೇಲೆ ಮರದ ಮೇಲೆ ಹಾಕಿದ್ದು ನೋಡಿರಿ. ಕಲರ್ಫುಲ್ಲಾಗಿ ಮಕ್ಕಳಿಗಂತೂ ಈ ರೀತಿ ಮಾಡಿಕೊಟ್ರೆ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ಅಂದರೆ ಹೊರಗಡೆಯಿಂದ ಏನಾದರೂ ಕುರ್ಕುರಿ ಅಂತ ಬೇಡದಾಗ ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ಟು ಬೇಕಂದಾಗ ಫ್ರೈ ಮಾಡಿ ಕೊಟ್ರೆ ಐತ್ರಿ. ಜಾಸ್ತಿ ಎಣ್ಣೆನೂ ಬೇಕಾಗಿಲ್ಲ ರೀ ಇವು ಫ್ರೈ ಮಾಡೋಕ್ಕೆ. ಈಗ ಇಷ್ಟ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿರಿ. ಇನ್ನು ಬಿಸಿಲಿಗೆ ಇಟ್ಬಿಟ್ರೆ ಆಯಿತು. ಬೆಳಗ್ಗೆ ಇಟ್ಟರೆ ಆಯಿತು, ಸಂಜೆ ಮಟ್ಟ ಒಣಗಿಬಿಡ್ತಾವ್ರಿ. ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲ ಒಣಗಾಕ. ಹಾಗಾರಿ ನೋಡಕ್ಕೂ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾವೆ. ಅವಾಗೆಲ್ಲ ಈ ರೀತಿ ಸುರ್ಗಿ ಒಳಗೆ ಪ್ಯಾಕೆಟೆಲ್ಲ ಮಾಡಿ ಇಟ್ಟಿರ್ತಿದ್ರು. ಸಾಬುದಾನಿ ಹಪ್ಪಳ ಆಗಲಿ ಮತ್ತು ಅಕ್ಕಿ ಸಂಡ್ಗಿ ಮತ್ತು ಕುರುಡಿಗೆ ಎಲ್ಲ ರೀ ನೋಡೋಕ್ಕೂ ಮಸ್ತ್ ಅನಿಸ್ತಾವೆ ಮತ್ತು ತಿನ್ನೋಕ್ಕೂ ಚಲೋ ಇರ್ತಾವೆ ನೋಡಿರಿ. ಗುಬ್ಬಚ್ಚಿ ಯಾವ ರೀತಿ ನೀರು ಕುಡಿದ್ಬಿಟ್ಟು ಹಾರಿ ಹೋಗ್ತಾವೆ, ನೋಡೋಕೆ ಖುಷಿ ಆಗುತ್ತೆ. ಹಾಗಾದ್ರೆ ಈಗ ಟೈಮ್ ಇದ್ರೆ 5 ಗಂಟೆ ಆಗೈತಿ. ಮಸ್ತಾಗಿ ಒಣಗಿ ಬಿಟ್ಟಾವೆ ನೋಡಿರಿ ಬೆಳಗ್ಗೆ ಇಟ್ಟಿದ್ದು. ಈಗನೂ ಫ್ರೈನು ಮಾಡ್ಕೊಂಡು ತಿಂದ ಬಿಡ್ಬೋದು ಒಂದು ದಿವಸ ಒಳಗಡೆ ರೆಡಿ ಮಾಡಿ ಮತ್ತು ಫ್ರೈ ಮಾಡಿ ತಿನ್ನೋಕ್ಕೂ ಆಗೋದ್ರಿ. ನಮ್ಮ ಮನೆಯೊಳಗಂತೂ ಈ ರೀತಿ ಮಾಡಿಕೊಟ್ರೆ ಭಾಳ ಇಷ್ಟ ಆಗುತ್ತೆ. ನಮ್ಮ ಮನೆಯವ್ರಿಗೆ ಸ್ಪೆಷಲಿಯಾಗಿ ಭಾಳ ಸಲ ಹೇಳ್ಯಾರವರು ಸಾಬುದಾನಿ ಹಪ್ಪಳ ಮಾಡಬೇಕಿಲ್ಲ ಅಂತೇಳಿ. ಹಾಗಾಗಿ ಸ್ವಲ್ಪ ಮಾಡ್ಕೊಂಡಿದ್ರಿ. ಅಂದರೆ ಒಬ್ರಿಗೆ ಅಂದರೆ ಬ್ಯಾಸ್ರು ಬರುತ್ತೆ. ಯಾರಾದರೂ ಒಬ್ಬರ ಸಂಗತಿ ಇದ್ಬಿಟ್ರೆ ಚಲೋ ಅನ್ಸುತ್ತೆ, ಜಲ್ದಿ ಆಗ್ತಾವೆ. ನಾವೇ ಅದನ್ನ ಬೆನ್ಸಾಕಿಡೋದು ಮತ್ತು ನಾವೇ ತೆಗಿಯೋದು, ಹೀಗಾಗಿ ಇಷ್ಟ ಮಾಡ್ಕೊಂಡಿದ್ದು. ಮತ್ತು ಬೆಳಗ್ಗೆ ಸ್ವಲ್ಪ ಸಾಬುದಾನಿ ಉಸಿರಿ ಅಷ್ಟು ಮಾಡಿಕೊಟ್ಟೆ ಆದರೆ ಹಾಗಾಗಿ ಇಷ್ಟ ಕ್ವಾಂಟಿಟಿ ಒಳಗೆ ಆಗಿದ್ದು. ಈಗಿದ್ರೆ ನಾನು ರಾತ್ರಿ ಊಟಕ್ಕೆ ಅಡುಗೆ ಮಾಡ್ಬೇಕಂತೇಳಿ ನುಗ್ಗಿಕಾಯಿನೂ ಕುದಿಸಾಕಿಟ್ಟಿದ್ದು ನೋಡಿರಿ. ನುಗ್ಗಿಕಾಯಿ ಗ್ರೇವಿ ಮಾಡ್ಬೇಕಂತೇಳಿ ಭಾಳ ಮಸ್ತ್ ಆಗುತ್ತಿದ್ದು. ಅನ್ನ ಐತಿ, ಚಪಾತಿ ಮತ್ತು ನುಗ್ಗಿಕಾಯಿ ಗ್ರೇವಿ ಮಾಡ್ಕೊಂಡ್ರೆ ಆಯಿತು. ಜಾಸ್ತಿ ಏನು ಇವತ್ತು ಅಡುಗೆ ಮಾಡೋ ಮನಸ್ಸು ಇದ್ದಿತ್ತಿಲ್ಲ ರೀ, ಹಾಗಾಗಿ ಸ್ವಲ್ಪ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ. ಮತ್ತು ಉಪವಾಸನೂ ಐತಲ್ಲ, ಮತ್ತು ಲೇಟ್ ಆಗ್ಬಿಡ್ತಂದ್ರೆ ನನಗೂ ಜಲ್ದಿನೇ ಹಶು ಆಗೋದ್ರಿ. ಅದಕ್ಕಂತೇಳಿ ಈ ಕಡೆ ನುಗ್ಗಿಕಾಯಿ ಕುದಿಸಾಕಿಟ್ಬಿಟ್ಟು ಹಪ್ಪಳನೂ ಫ್ರೈ ಮಾಡಿ ಕೊಡಾಕಂತೀನಿ ನೋಡಿರಿ. ಇಷ್ಟೇ 2-3 ಚಮಚದಷ್ಟೇ ಎಣ್ಣೆ ಹಾಕಿದ್ದು. ಅಷ್ಟೇ ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊಂಡ್ಬಿಡ್ಬೋದು ನೋಡಿರಿ. ಜಾಸ್ತಿ ಎಣ್ಣೆ ಏನು ಬೇಕಾಗಿಲ್ಲ. ಹಾಗಾದ್ರೆ ಎಷ್ಟು ಸಾಫ್ಟಾಗಿ ಬಂದವು. ಒಂದು ಬಟ್ಟೆ ಹಚ್ಬಿಟ್ರೆ ಆಯಿತು, ಮುರ್ಕೊಂಡೇ ಬಿಡ್ತಾವೆ. ಟೇಸ್ಟ್ ಮಾತ್ರ ಮಸ್ತ್ ಇರ್ತಾವ್ರಿ. ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿರಿ ಯಾರೆಲ್ಲ ಮಾಡಿಲ್ಲ ಅಂತಂದ್ರೆ. ಅಂದರೆ ಒಂದು 20 ನಿಮಿಷ ಟೈಮ್ ತೊಗೊಂಡ್ರೆ ಆಯಿತು. ಒಂದಿಷ್ಟು ಹಪ್ಪಳ ಹಾಕ್ತಾವೆ, ಒಂದು 4-5 ಸಲ ನೀವು ಫ್ರೈ ಮಾಡಿಕೊಂಡು ತಿನ್ಬೋದು. ಈಗಿದ್ರೆ ಟೈಮ್ 7 ಗಂಟೆ ಆಕೆ ಬಂದೈತೆ ನೋಡಿರಿ. 7:30 ಊಟ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ನಾನು. ಹಾಗಾಗಿ 7 ಗಂಟೆಗೆ ಅಡುಗೆ ಸ್ಟಾರ್ಟ್ ಮಾಡಿದ್ದು. ಪಟ್ ಅಂತೇಳಿ ಒಂದು ನುಗ್ಗೆಕಾಯಿ ಗ್ರೇವಿ ಮಾಡಿಬಿಟ್ಟು ಚಪಾತಿ ಮಾಡಿಬಿಟ್ರೆ ಆಯ್ತು ಅಂತಾರೆ. ಈಗ ನುಗ್ಗೆಕಾಯಿನೂ ಕುದಿಸಿಟ್ಟಿದೆಯಲ್ಲ, ಮತ್ತು ಈ ಕಡೆ ನುಗ್ಗೆಕಾಯಿ ಗ್ರೇವಿ ಮಾಡೋಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ಎಣ್ಣೆ, ಜೀರಿಗೆ, ಸಾಸ್ವೆ ಮತ್ತು
ಕರ್ಬೇವು ಸೊಪ್ಪು ಹಾಕಿ ಇದನ್ನ ಅದು ಏನಂತಾರೆ ಉಳ್ಳಾಗಡ್ಡಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿಬಿಟ್ಟು ಈ ರೀತಿ ತರಿಯಾಗಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದು ನೋಡಿರಿ. ಅಂದರೆ ಕೈಲೇ ಕಟ್ ಮಾಡೋದು ಜಾಸ್ತಿ ಟೈಮ್ ಹಿಡಿಯುತ್ತೆ ಮತ್ತು ಗ್ರೇವಿ ಮಾಡೋಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಸಣ್ಣಗಿದ್ರೇ ಅದು ಗ್ರೇವಿ ಚಲೋ ಬರುತ್ತಲ್ರಿ. ಹಾಗಾಗಿ ಉಳ್ಳಾಗಡ್ಡಿ ಮತ್ತು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಉಳ್ಳಾಗಡ್ಡಿ ಸ್ವಲ್ಪ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕ್ರಿ. ಅಷ್ಟು ತನಕ ನಾನು ಈ ಕಡೆ ಟೊಮೆಟೊ ಪೇಸ್ಟ್ನು ರೆಡಿ ಮಾಡ್ಕೊತೀನಿ ರೀ. ಇದಕ್ಕೆ ಒಂದು 8-10 ಗೋಡಂಬಿ ಹಾಕಬೇಕು, ಅದು ಗ್ರೇವಿ ಇನ್ನಷ್ಟು ಮಸ್ತ್ ಬರುತ್ತೆ ನೋಡಿರಿ. ಹಾಗಾಗಿ ಒಂದು 8-10 ಗೋಡಂಬಿ, ಒಂದು 4 ಟೊಮೊಟೊ ಹಾಕಿ ಪೇಸ್ಟ್ ರೆಡಿ ಮಾಡಿ ಇಟ್ಟಿದ್ದೀನಿ ರೀ. ಈ ಕಡೆ ಉಳ್ಳಾಗಡ್ಡಿನೂ ಹುರಿದಾವ ನೋಡಿರಿ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಖಾರದ ಪುಡಿ ಹಾಕಿ ಚಲೋ ಹೊತ್ನಾಗ ಮಿಕ್ಸ್ ಮಾಡಿಬಿಟ್ಟು ಇದೇನು ಟೊಮೊಟೊ ಪೇಸ್ಟ್ ಮಾಡಿ ಇಟ್ಟಿದ್ದೀವಲ್ರಿ ಅದನ್ನ ಹಾಕಿ ಟೊಮೊಟೊ ಹಸಿ ವಾಸನೆ ಹೋಗೋ ಮಟ್ಟ ಕುದಿಸ್ಬೇಕಾಗುತ್ತೆ ರೀ. ಇದು ಮಾಡೋಕ್ಕೆ ಜಾಸ್ತಿ ಹೊತ್ತೇನು ಬೇಕಾಗಿಲ್ಲ ರೀ, 5 ನಿಮಿಷ ಒಳಗಡೆ ರೆಡಿ ಆಗಿಬಿಡ್ತೈತಿ. ಈ ಕಡೆ ನುಗ್ಗಿಕಾಯಿ ಕುದಿಸಾಕಿ ಇಟ್ಬಿಟ್ಟು ಉಳ್ಳಾಗಡ್ಡಿ ಮತ್ತು ಟೊಮೊಟೊನ ಕಟ್ ಮಾಡೋದು ಇರೋಂಗಿಲ್ಲ, ಜಲ್ದಿ ಈ ರೀತಿ ಮಿಕ್ಸರ್ಗೆ ಹಾಕಿಬಿಟ್ರೆ ಆಯಿತು. 5 ನಿಮಿಷ ಒಳಗಡೆ ಪಟ್ಟಂತ ನುಗ್ಗಿಕಾಯಿ ಗ್ರೇವಿ ರೆಡಿ ಆಗುತ್ತೆ ನೋಡಿರಿ. ಈಗ ಟೊಮೆಟೊದು ಹಸಿ ವಾಸನೆ ಹೋಗೋ ಮಟ್ಟ ಕುದಿಸ್ಕೊಂಡ್ಬಿಟ್ಟು ಆಮೇಲೆ ಕುದಿಸಿಟ್ಟಿದ್ದೆ ನುಗ್ಗೆಕಾಯಿ ಹಾಕಿ ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿಬಿಟ್ಟು ರೆಡಿ ಮಾಡ್ಕೋಬೇಕ್ರಿ. ನೀವು ಒಂದ್ಸಲ ಮಾಡಿದ್ದಿಲ್ಲ ಅಂದ್ರೆ ಖಂಡಿತ ಟ್ರೈ ಮಾಡಿರಿ, ಭಾಳ ಮಸ್ತ್ ಬರುತ್ತೆ. ಚಪಾತಿಗಾಗಲಿ ರೊಟ್ಟಿಗಾಗಲಿ ಮತ್ತು ನೀವು ದೋಸಾಕ್ಕೂ ತಿನ್ಬೋದು, ಇಡ್ಲಿಗೂ ತಿನ್ಬೋದು ರೀ, ಅಷ್ಟು ಮಸ್ತ್ ಆಗ್ತೈತಿ. ಒಂದ್ಸಲ ನೀವು ಮಾಡಿ ತಿಂದುಬಿಟ್ರೆ ಪದೇ ಮಾಡ್ಕೊಂಡು ತಿನ್ನೋದಂತೂ ಗ್ಯಾರಂಟಿ ನೋಡಿರಿ, ಅಷ್ಟು ಮಸ್ತ್ ಆಗ್ತೈತಿ. ಬ್ಯಾಳಿ ಕುದಿಸಿ ಸಾಂಬಾರು ಮಾಡೋಕ್ಕಿಂತ ಈ ರೀತಿ ಬರೀ ಉಳ್ಳಾಗಡ್ಡಿ ಟೊಮೊಟೊ ಅಷ್ಟು ಹಾಕಿಬಿಟ್ಟು ಗ್ರೇವಿ ಮಾಡ್ಕೋಬೋದು. ಸ್ವಲ್ಪ ಬೆಲ್ಲ ಮತ್ತು ಒಣಗಿರೋ ಮೆಂತ್ಯ ಪಲ್ಯ ಹಾಕಿಬಿಟ್ಟು ಒಂದು ಕುದಿಸ್ಕೊಂಡ್ಬಿಟ್ರೆ ಐತ್ರಿ ಅದು ಗ್ರೇವಿ ರೆಡಿ ಆಗುತ್ತೆ ನೋಡಿರಿ. ಡಬ್ಬಿ ಒಳಗೆ ಅರಿಶಿನ ಪುಡಿನೂ ಖಾಲಿ ಆಗಿತ್ತು, ಹಂಗಾಗಿ ಅರಿಶಿನ ಪುಡಿನೂ ತೆಗೆದಿಡಾಕಂತೀನಿ ನೋಡಿರಿ. ಬ್ಯಾಸ್ಗೆ ಮುಗಿಯಟ್ಟಿಗೆ ಇದನ್ನೊಂದು ಪೌಡ್ರ್ ಮಾಡಿಸಿ ಇಟ್ಬಿಡಬೇಕು. ಯಾವಾಗಲೂ ಅರಿಶಿನ ಪುಡಿ ಮನೆಯೊಳಗೆ ಖಾಲಿ ಆಗಬಾರ್ದಂತ, ಹಂಗಾಗಿ ನಾನು ಯಾವಾಗಲೂ ವರ್ಷಕ್ಕೊಂದ್ಸಲ ಮಾಡಿಸ್ಬಿಟ್ಟಿದ್ರಿ. 2 kg ಮಾಡಿಸ್ಬಿಟ್ಟಿಲ್ಲ, ವರ್ಷ ತನಕನೂ ಆಗುತ್ತೆ. ಪದೇ ಮಾಡಿಸೋ ಟೆನ್ಷನ್ನೂ ಇರೋಂಗಿಲ್ಲ, ತರೋ ಟೆನ್ಷನ್ನೂ ಇರೋಂಗಿಲ್ಲ ರೀ. ಮತ್ತು ಪ್ಯೂರ್ ಆಗಿರುತ್ತಲ್ಲ, ಬೇರೆ ತಂದು ನಾವು ಬೀಸ್ಕೊಂಡು ಬಂದುಬಿಟ್ರೆ, ಹಾಗಾಗಿ ಅದನ್ನು ಬಿಸಿಲಿಗೆ ಹಾಕಿ ಮಾಡಿಸ್ಕೊಂಬರ್ಬೇಕು ರೀ. ಇನ್ನು ಅರಿಶಿನ ಬೇರೆ ತರಬೇಕಾಗೈತಿ ಅಂಗಡಿಯಿಂದ, ತಂದುಬಿಟ್ಟು ಮಾಡಿಸ್ಕೊಂಬರ್ಬೇಕು. ಈ ಕಡೆ ನುಗ್ಗಿಕಾಯಿ ಗ್ರೇವಿನೂ ರೆಡಿ ಆಗೈತಿ ನೋಡಿರಿ ಮಸ್ತಾಗೆ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಆಯಿತು, ನುಗ್ಗಿಕಾಯಿ ಗ್ರೇವಿ ರೆಡಿ ಆಗುತ್ತೆ. ಇನ್ನು ಚಪಾತಿ ಅಷ್ಟು ಮಾಡೋದು, ಚಪಾತಿ ಮಾಡಿಬಿಟ್ಟು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಅಂದರೆ ನಮ್ಮ ಮನೆಯವ್ರಿಸ್ಲಂತ ವೇಟ್ ಮಾಡೋಕತ್ತಿದ್ದೆ ನಾನು, ಅವ್ರು ಬಂದ ಕೂಡಲೇ ಚಪಾತಿ ಮಾಡ್ಬೇಕಂತೇಳಿ. ಅವರು ಲೇಟಾಗಿ ಬರೋಂಕ ಅಂತಾರೆ, ಹಾಗಾಗಿ ನಾನು ನುಗ್ಗಿಕಾಯಿ ಗ್ರೇವಿ ಮಾಡಿಬಿಟ್ಟು ಚಪಾತಿ ಮಾಡಿ ಊಟ ಮಾಡ್ರೆ ಇತ್ತು. ಅಂದರೆ ಗಂಡ್ಮಕ್ಳು ಹೊರಗಡೆ ಹೋಗಿಬಿಟ್ರೆ ಜಲ್ದಿ ಬರೋದನ್ನೇ ಕಾಯ್ತಾ ಇರಬೇಕು, ಹೆಣ್ಮಕ್ಳು ಹಂಗೆ ಆಗುತ್ತೆ ನೋಡಿರಿ. ನಮ್ಮ ಮನೆಯೊಳಗಂತೂ ವಾರದಾಗ ಒಂದು 3-4 ಸಲ ಅದೇ ರೀತಿ ಆಗ್ತಾ ಇರ್ತೈತಿ. ಅವ್ರ ಸಲಿಂದ ಕಾಯ್ತಾ ಕುಂದ್ರೋದು. ಇವಾಗ ಇನ್ನೂ ಪರವಾಗಿಲ್ಲ ರೀ, ಮನು ಸಣ್ಣವ್ರು ಇದ್ದಾಗಂತೂ ಬೆಳಗ್ಗೆ ಹೋದರೆ ರಾತ್ರಿ 9-10-11 ಗಂಟೆಗೆ ಬರ್ತಿದ್ರು. ಅವ್ರ ಸಲಿಂದ ಊಟ ಮಾಡ್ದೇನೆ ವೇಟ್ ಮಾಡ್ಕೊಂತ ಕೂಡ್ತಿದ್ದೆ. ಇತ್ತೀಚೆಗೆ ಅಂತೂ ನನಗೆ ವೇಟ್ ಮಾಡೋದು ಆಗಂಗಿಲ್ಲ ರೀ. ಅವ್ರ ಪಾಲಿಂದ ಅವ್ರಿಗೆ ಇಟ್ಬಿಟ್ಟು ನಮ್ಮ ಪಾಲಿಂದ ಏನೈತಿಲ್ಲ ಊಟ ಮಾಡಿಬಿಡ್ತೀವಿ. ಅಂದರೆ ಲೇಟ್ ಆಗಿಬಿಡ್ತಂದ್ರೆ ಊಟ ಹೋಗಂಗಿಲ್ಲ ರೀ, ಮೊದಲೇ ಡೈಜೆಷನ್ ಆಗಂಗಿಲ್ಲ. ಹಾಗಾಗಿ ವೇಟ್ ಮಾಡ್ಕೊತ ಕುಂದ್ರೋದು ಬೇಡ ಅಂತೇಳಿ ಅಡುಗೆ ಆದಮೇಲೆ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ ನಾನು. ಅಂದರೆ 8 ಗಂಟೆ ತನಕನೂ ವೇಟ್ ಮಾಡ್ತೀನಿ. 8 ಗಂಟೆ ಆಯ್ತಿಲ್ಲೋ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಉಪವಾಸ ಇತ್ತಂತ ನಾನು 7:30ಗೆ ಊಟ ಮಾಡಿದ್ದು. ಅಂದರೆ ಗಂಡ್ಮಕ್ಳು ಹೊರಗಡೆ ಕೆಲಸ ಇರ್ತಾವೆ ಮತ್ತು ಬರೋದು ಲೇಟ್ ಆಗುತ್ತೆ. ಸುಮ್ಮನೆ ನಾವು ಅವ್ರಿಗೂ ಹಳ್ಳಿ ಮೇಲೆ ಫೋನ್ ಹಚ್ಚಿಬಿಟ್ರೆ ಅವರಿಗೆ ಟೆನ್ಷನ್ ಆಗುತ್ತಲ್ಲ, ಅವ್ರು ಯಾವಾಗ ಬರ್ತಾರೋ ಬರಲಿ ಅಂತೇಳಿ ಸುಮ್ಮನೆ ಕುಂದ್ರೋದು ಬೆಸ್ಟ್ ರೀ. ಜಾಸ್ತಿ ಫೋನ್ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ಅದನ್ನು ಕಿರಿಕಿರಿ ಆಗುತ್ತೆ, ಏನಪ್ಪ ಇವರು ಕಿರಿಕಿರಿ ಮಾಡ್ತಾರಂತೇಳಿ. ಹಾಗಾಗಿ ಸುಮ್ಮನೆ ನಮ್ಮ ಪಾಡಿಗೆ ನಾವು ಅಡುಗೆ ಮಾಡಿಕೊಂಡು ಊಟ ಮಾಡಿ ನೆಮ್ಮದಿಯಾಗಿರೋದು ಬೆಸ್ಟ್ ಅಂತ ಅನ್ಸುತ್ತೆ ರೀ, ಸುಮ್ಮನೆ ಕಿರಿಕಿರಿ ಮಾಡೋಕ್ಕಿಂತ. ನಿಮ್ಗೆ ಯಾವ ರೀತಿ ಅನ್ಸುತ್ತೆ ಅಂತೇಳಿ ನೀವು ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ಸುಮ್ಮನೆ ಪದೇ ಫೋನ್ ಹಚ್ಚೋಕ್ಕಿಂತ ಅವ್ರು ಬರೋ ತನಕ ವೇಟ್ ಮಾಡೋದು ಬೆಸ್ಟ್ ಅಂತೇಳಿ ನನಗೆ ಅನಿಸುತ್ತೆ. ಹಾಗಾದ್ರೆ ಈಗ ಚಪಾತಿ ಮತ್ತು ನುಗ್ಗಿಕಾಯಿ ಗ್ರೇವಿನೂ ರೆಡಿ ಮಾಡಿಬಿಟ್ಟು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ನಾನು ಊಟ ಮಾಡಿದ್ವಿ, ತನು ಇದ್ರೆ ಅವ್ರ ಪಪ್ಪ ಬರ್ನ ಊಟ ಮಾಡ್ತಂತಂದ್ಲು. ಹಾಗಾಗಿ ನಾನು ಊಟ ಮಾಡಿಬಿಟ್ಟು ಹೊರಗಡೆ ಸ್ವಲ್ಪ ಗಾಳಿಗೆ ಅಡ್ಡಾಡೋಣಂತೇಳಿ ಅಡ್ಡಾಡಕತ್ತಿದ್ದೇವೆ ರೀ. ಚಂದ್ರ ಎಷ್ಟು ಮಸ್ತಾಗೆ ಕಾಣಕ್ಕಂತ ನೋಡಿರಿ. ಹುಣ್ಣಿ ಸನಿ ಬಂದುಬಿಟ್ರೆ ಯಾವ ಲೈಟು ಬೇಕಾಗಿಲ್ಲ ರೀ, ಫುಲ್ ಬೆಳಕು ಅನ್ಸುತ್ತಲ್ಲ ರೀ. ನನಗಂತೂ ಈ ರೀತಿ ಚಂದ್ರಮನ ಬೆಳಕೊಳಗೆ ಫುಲ್ ಹೊರಗಡೆ ತಂಪ ಗಾಳಿ ಬೀಸಾಕತ್ತಿತ್ತ. ಅದಕ್ಕೆ ಊಟ ಮಾಡಿಬಿಟ್ಟು ಒಂದು 10 ನಿಮಿಷ ಅಡ್ಡಾಡಿದ್ರೆ ಆಯ್ತಂತ ಅಡ್ಡಾಡಕ್ಕಂತೀನಿ ನೋಡಿರಿ. ನಮ್ಮ ತನು ಅದನ್ನ ವಿಡಿಯೋ ಮಾಡಿದ್ಲು. ಇವತ್ತಿನ ವಿಡಿಯೋನೂ ಇಲ್ಲೇ ಮುಗಿಸೋಣ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ. ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ, ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ, ಮತ್ತೆ ಸಿಗ್ತೀವಿ ರೀ.